ಪ್ರಚಲಿತ ಘಟನೆಗಳ ಉತ್ತೀರ್ಣ ತರಗತಿಗೆ ಸುಸ್ವಾಗತ. ಇಂದಿನ ವಿಷಯ ಪಿಎಂ ರಾಹತ್ ಯೋಜನೆ. ಸುದ್ದಿ: ಇತ್ತೀಚೆಗೆ ಭಾರತ ಸರ್ಕಾರವು ಪಿಎಂ ರಾಹತ್ ಎಂದರೆ ರಸ್ತೆ ಅಪಘಾತ ಸಂತ್ರಸ್ತರ ಆಸ್ಪತ್ರೆಗೆ ದಾಖಲು ಮತ್ತು ಖಚಿತ ಚಿಕಿತ್ಸೆ ಯೋಜನೆಯನ್ನು ಪ್ರಾರಂಭಿಸಿತು. ಪಿಎಂ ರಾಹತ್ ಎಂದರೆ ಪ್ರೈಮ್ ಮಿನಿಸ್ಟರ್ ರೋಡ್ ಆಕ್ಸಿಡೆಂಟ್ ವಿಕ್ಟಿಮ್ ಹಾಸ್ಪಿಟಲೈಸೇಷನ್ ಆ್ಯಂಡ್ ಅಶ್ಯೂರ್ಡ್ ಟ್ರೀಟ್ಮೆಂಟ್ ಯೋಜನೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯೋಜನೆಗಳ ಬಗ್ಗೆ ಹೇಳಿಕೆಯ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳುವುದರಿಂದ ನಾವು ಪಿಎಂ ರಾಹತ್ ಯೋಜನೆಯ ಪ್ರತಿಯೊಂದು ಅಂಶವನ್ನು ತಿಳಿದುಕೊಳ್ಳೋಣ. ಈ ಯೋಜನೆಯ ಗುರಿ ಜೀವ ಉಳಿಸುವ ಹಸ್ತಕ್ಷೇಪ, ಆಸ್ಪತ್ರೆಗಳಿಗೆ ಆರ್ಥಿಕ ಖಚಿತತೆ ಮತ್ತು ಅಪಘಾತ ಸಂತ್ರಸ್ತರಿಗೆ ರಚನಾತ್ಮಕ ತುರ್ತು ಪ್ರತಿಕ್ರಿಯೆ ವ್ಯವಸ್ಥೆಯನ್ನು ಆದ್ಯತೆ ನೀಡಿದೆ. ಭಾರತವು ಪ್ರತಿ ವರ್ಷ ಗಮನಾರ್ಹ ಸಂಖ್ಯೆಯ ರಸ್ತೆ ಅಪಘಾತ ಸಾವುಗಳನ್ನು ದಾಖಲಿಸುತ್ತಿದೆ. ಅವುಗಳಲ್ಲಿ ಹಲವು ಸಮಯೋಚಿತ ವೈದ್ಯಕೀಯ ಹಸ್ತಕ್ಷೇಪದಿಂದ ತಡೆಗಟ್ಟಬಹುದು. ಮೊದಲ ಗಂಟೆಯೊಳಗೆ ಬಲಿಪಶುಗಳನ್ನು ಆಸ್ಪತ್ರೆಗೆ ದಾಖಲಿಸಿದರೆ ಸುಮಾರು 50% ರಸ್ತೆ ಅಪಘಾತ ಸಾವುಗಳನ್ನು ತಪ್ಪಿಸುವುದು. ಪಿಎಂ ರಾಹತ್ ಯೋಜನೆಯ ವಿಶೇಷತೆಗಳು: ಇದು ತುರ್ತು ಪ್ರತಿಕ್ರಿಯೆ ಬೆಂಬಲ ವ್ಯವಸ್ಥೆಯೊಂದಿಗೆ ಸಂಯೋಜಿಸಲ್ಪಟ್ಟಿದೆ. ಬಲಿಪಶುಗಳು, ಗುಡ್ ಸಮರಿಟನ್ನರು ಹತ್ತಿರದ ಗೊತ್ತುಪಡಿಸಿದ ಆಸ್ಪತ್ರೆಯನ್ನು ಪತ್ತೆಹಚ್ಚಲು ಮತ್ತು ಆಂಬ್ಯುಲೆನ್ಸ್ ಸಹಾಯವನ್ನು ಕೋರಲು ಅನುವು ಮಾಡಿಕೊಡುತ್ತದೆ. ಈ ಯೋಜನೆಯಡಿಯಲ್ಲಿ ಯಾವುದೇ ವರ್ಗದ ರಸ್ತೆಯಲ್ಲಿರುವ ಪ್ರತಿಯೊಬ್ಬ ಅರ್ಹ ರಸ್ತೆ ಅಪಘಾತ ಸಂತ್ರಸ್ತರು ಪ್ರತಿ ಬಲಿಪಶುವಿಗೆ 1.5 ಲಕ್ಷದವರೆಗೆ ನಗದುರಹಿತ ಚಿಕಿತ್ಸೆಗೆ ಅರ್ಹರಾಗಿರುತ್ತಾರೆ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಎಲೆಕ್ಟ್ರಾನಿಕ್ ವಿವರವಾದ ಅಪಘಾತ ವರದಿ ಇಡಿಎಆರ್ ವೇದಿಕೆಯನ್ನು ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರದ ವಹಿವಾಟು ನಿರ್ವಹಣಾ ವ್ಯವಸ್ಥೆ ಟಿಎಂಎಸ್ 2.0 ಜೊತೆಗೆ ಸಂಯೋಜಿಸುವ ಮೂಲಕ ಇದನ್ನು ಕಾರ್ಯನಿರ್ವಹಿಸಲಾಗುತ್ತದೆ. ಚಿಕಿತ್ಸೆಯ ಹಣ ಮರುಪಾವತಿ ವ್ಯವಸ್ಥೆ ಆಸ್ಪತ್ರೆಗಳಿಗೆ ಮೋಟಾರ್ ವಾಹನ ಅಪಘಾತ ನಿಧಿ ಮೂಲಕ ಮಾಡಲಾಗುವುದು. ಅಪರಾಧಿ ವಾಹನಕ್ಕೆ ವಿಮೆ ಮಾಡಿಸಿದ ಸಂದರ್ಭಗಳಲ್ಲಿ ಸಾಮಾನ್ಯ ವಿಮಾ ಕಂಪನಿಗಳು ನೀಡಿದ ಕೊಡುಗೆಗಳಿಂದ ಪಾವತಿಯನ್ನು ಪಡೆಯಲಾಗುತ್ತದೆ. ವಿಮೆ ಇಲ್ಲದ ಮತ್ತು ಹಿಟ್ ಅಂಡ್ ರನ್ ಪ್ರಕರಣಗಳಲ್ಲಿ ಭಾರತ ಸರ್ಕಾರವು ಬಜೆಟ್ ಹಂಚಿಕೆಯ ಮೂಲಕ ಪಾವತಿಯನ್ನು ಮಾಡಲಾಗುತ್ತದೆ. ಕುಂದುಕೊರತೆ ಪರಿಹಾರ ಕೈಗೊಳ್ಳಲು ಜಿಲ್ಲಾ ರಸ್ತೆ ಸುರಕ್ಷಾ ಸಮಿತಿ ರಚನೆ. ಜಿಲ್ಲಾಧಿಕಾರಿ ಅಥವಾ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಧ್ಯಕ್ಷತೆಯ ಜಿಲ್ಲಾ ರಸ್ತೆ ಸುರಕ್ಷಾ ಸಮಿತಿಯಿಂದ ನಾಮನಿರ್ದೇಶಿತರಾದ ಕುಂದುಕೊರತೆ ಪರಿಹಾರ ಅಧಿಕಾರಿಯಿಂದ ಕುಂದುಕೊರತೆಗಳನ್ನು ಪರಿಹರಿಸಲಾಗುತ್ತದೆ. ನೆನಪಿರಲಿ, ಈ ಸಮಿತಿಯ ಅಧ್ಯಕ್ಷರು ಜಿಲ್ಲಾಧಿಕಾರಿ ಅಥವಾ ಜಿಲ್ಲಾ ಮ್ಯಾಜಿಸ್ಟ್ರೇಟ್. ನಮ್ಮ ವಿಡಿಯೋ ವೀಕ್ಷಿಸಿರುವುದಕ್ಕೆ ಧನ್ಯವಾದಗಳು.